ಬರಬೇಕು ಬರಬೇಕು. ಸಿರಿ ಬರುವ ಸಮಯದಲ್ಲಿ ನಾರಿ ನಕ್ಕು ಪಕ್ಕಕ್ಕೆ ಬರುವುದುಂಟು. ಚಮ್ಕಿ ನಮ್ಮೋಳಲ್ವೋ, ನಿನಗೆಂತದು ಬೇಕು? ನಾನೇ ನಿಮ್ಮೋಳಾದ್ಮೇಗೆ ನನಗೇನೇನ್ ಬೇಕು ಅಂತ ನಿಮ್ಗೆ ಗೊತ್ತೈತಲ್ಲ ಸ್ವಾಮಿ. ಗೊತ್ತುಂಟು ಗೊತ್ತುಂಟು. ನಿನಗೆ ಎಂತದು ಬೇಕು ಅಂತ ನನಗೆ ಗೊತ್ತುಂಟು. ನನಗೆ ಎಂತದು ಬೇಕು ಅಂತ ನಿನಗೆ ಗೊತ್ತುಂಟಲ್ಲವೋ? ಹಾಯ್, ಸತ್ಯ ಹೇಳ್ತೇನೆ, ನಿನ್ನಲ್ಲಿ ನೋಡಲಿಕ್ಕೆ ಎಂತದೋ ವಿಶೇಷ ಗಮ್ಮತ್ತುಂಟು. ಮೆತ್ತು ಮಾತಾಡು. ಒಳಗ ಅಮ್ಮವ್ರು ಕೇಳಿದ್ರ ನಿನ್ ಜೀವ ಕಿಮ್ಮತ್ ತುಳಿಯಕ್ಕಿಲ್ಲ. ಓಯ್, ಒಂದೇ 1 ಗಂಟೆ ನೀ ಸಿಕ್ಕಿದ್ರೆ ಒಂಟಿ, ಸಾಯೋವರೆಗೂ ತಾಂಬೂಲ ಗ್ಯಾರಂಟಿ. ಜವಳಿ, ಒಂದ್ ಐಡಿಯಾ. ಏನು? ಹೇಗೂ ಇವತ್ತು ಡ್ಯೂಟಿಗೆ ಚಕ್ಕರ್ ಹಾಕಿದೀವಿ, ಇಬ್ರು ಸೇರಿ ಕೆರೆಗೆ ಹೋಗಿ ಮೀನ್ ಹಿಡಿಯೋಣವಾ? ನೀನು ಒಳ್ಳೆ ಐಡಿಯಾ, ನಾನು ಈಗ್ಲೇ ರೆಡಿ. ಹಾಗಾದ್ರೆ ಬಂಗ್ಲೆಗೆ ಹೋಗಿ ನೀನು ಗಾಳಿ ಎತ್ಕೊಂಡ್ ಬಂದ್ಬಿಡು, ನಾನು ಕೆರೆ ದಡದಾಗೆ ಎರೆಹುಳ ಹಿಡಿತಾ ಇರ್ತೀನಿ. ನೀನು ಎರೆಹುಳ ಹಿಡಿತಾನೆ ಇರು, ನಾ ಸಮಯ ನೋಡಿ ಮೀನ್ನೇ ಬುಟ್ಟಿ ಹಾಕೊಂಡ್ಬಿಡ್ತೀನಿ. ನೀನ್ ಕೈಯಾರೆ ತಿನ್ಸಿದ್ರೆ ಸೊಪ್ಪೇನು ಚಮ್ಕಿ, ಒಂದು ಮೊರ ಉಪ್ಪು ಕೊಟ್ರು ತಿಂತೀನಿ. ಅವಳಿ ಸ್ವಾಮಿ, ನಿನ್ಗೇನ್ ಬಂತಪ್ಪ ಈ ಗತಿ? ಎಲ್ಲೋಯ್ತು ನನ್ ಮೇಕೆ ಮರಿ? ನನ್ನೇ ನಿನ್ ಮೇಕೆ ಮರಿ ಅಂತ ತಿಳ್ಕೊಂಡು ಸಾಕೋ. ಅದು ಸಾಕಕ್ ತಂದಿರೋ ಮೇಕೆ ಮರಿ ಅಲ್ಲ ಸ್ವಾಮಿ, ನಮ್ಮಪ್ಪ ಮುರುವ ಮಾರವನ್ ತಾಯಿಗೆ ಬಲಿ ಕೊಡಕ್ ಬಿಟ್ಟಿರೋ ಮೇಕೆ ಮರಿ. ಅರಶಿನದಾಗ ಕಣ್ಣಿ ಕಾಣಿಸ್ಲಿಲ್ವಾ? ಹಿಂಗೆ ನಿನ್ ಮೇಲೆ ತುಂಬಾ ಪ್ರೀತಿ ಚಮ್ಕಿ, ಅದಕ್ಕೆ ಒಲಿಸ್ಕೊಳ್ಳೋಣ ಅಂತ ನಿನ್ ಮೇಕೆ ಮರಿ ನಾಟಕ ಆಡ್ದೆ. ನಾಟಕದ ಪ್ರೀತಿಲಿ ಭಾಗ್ಯ ಏನ್ ಬತೈತ್ ಸ್ವಾಮಿ? ಈಗ ಮ್ಯಾಕೆ ಮರಿ ನಾಪತ್ತೆ ಆಯ್ತಂದ್ರ ನನ್ ಮಾನ ಹೋಗ್ತೈತಿ. ಮ್ಯಾಕೆ ಮರಿ ಜಾಗದಾಗ ನಮ್ಮಪ್ಪ ಮುರುವನ್ ಕೈಯಾಗ ನಿನ್ ಬಲಿ ಆಗ್ತೈತಿ. ಅವಳಿ, ಆಪತ್ನಲ್ಲಿ ಪ್ರಾಣ ಉಳಿಸ್ತವನು ಒಡ ಹುಟ್ಟಿ ತಮ್ಮ ಆದ್ರೂ ಹಡದ ಅಪ್ಪನಿಗೆ ಸಮಾನ. ನಿಯೊತ್ತಿನೊಣಗೆ ಒಕ್ಕತ್ನಲ್ಲಿ ಮಾನ ಉಳಿಸ್ತವನು ಕೈ ಹಿಡಿದ ಗಂಡಿನ ಸಮಾನ. ನಾನೇ ನಿಂಗ್ ತಕ್ಕ ಯಜಮಾನ. ಚಮ್ಕಿ, ಒಪ್ಪಿಸ್ಕೊ ನಿನ್ ಮೇಕೆ ಮರಿನಾ. ಜವಳಿ, ಜ್ಞಾಪಕ ಇಟ್ಕೋ, ನಾನು ನಿಮ್ಮ ಅಣ್ಣ. ಮದುವೆ ಮೊದಲು ನಂದೇ ಆಗ್ಬೇಕು. ನಾನು ನಿನಗಿಂತ 2 ನಿಮಿಷ ಮುಂಚೆ ಹುಟ್ಟಿದವನು. 2 ನಿಮಿಷ ಲೇಟ ಹುಟ್ಟಿದ್ರು ನನ್ನ ತಲೆಲಿ 2 ತೊಲ ಬುದ್ಧಿ ಜಾಸ್ತಿ ಇದೆ. ಹೆಣ್ಣು ಒಲಿಸ್ಕೊಳ್ಳೋ ನ್ಯಾಕು ವಯಸ್ಸಾದ ಮಾತ್ರಕ್ಕೆ ಬರಲ್ಲ ಕಣೋ. ಪ್ರೀತಿ ಮಾಡ್ದವಳ ಹೆಸರುನ ಹಗಲು ರಾತ್ರಿ ಜಪ ಮಾಡೋನ್ಗೆ ಬರೋದು. ಏನಂತಿ ಚಮ್ಕಿ? ಏ ಅನ್ನಕ್ಕೇನೈತಿ, ಲೆಕ್ಕ ಆಗ್ತಾ ಇವನಿ. ನೀನ್ ಏನ್ ಬೇಕಾದ್ರೂ ಲೆಕ್ಕ ಹಾಕೋ. ನಯವಂಚಕನ ಮಾತಲ್ಲಿ ಪ್ರೀತಿ ಹೆಚ್ಚು, ಸತ್ಯವಂತನ ಮಾತಲ್ಲಿ ಸುಖ ಹೆಚ್ಚು. ನಿಂಗೆ ನಮ್ಮಿಬ್ರಲ್ಲಿ ಯಾರ ಮೇಲೆ ಪ್ರೀತಿ ಐತೆ ನೀನೇ ಹೇಳು. ನನಗೆ ನಿಮ್ಮಿಬ್ರು ಮ್ಯಾಗ ಒಂದೇ ಸಮ ಪ್ರೀತಿ. ಗಾಬರಿ ಮಾಡ್ಕೊಂಬೇಡಿ. ನಿಮ್ಮಿಬ್ರಾಗ ಯಾರ್ ಮೊದ್ಲು ನಮ್ಮಪ್ಪ ಮುರುವನ್ ಒಪ್ಪಿಸ್ಕೊಂತೀರೋ ಅವನೇ ನನ್ ಗಂಡ. ಮುರುವ ಮಾವ, ಹೆಣ್ಣು ಕೇಳೋಕೆ ಅಳಿಯ ಬಂದಿದ್ದಾನೆ, ಕಣ್ಬಿಟ್ ನೋಡು. ಯಾರಾದ್ರೂ ಮೊಲದ ಮಾಂಸ ತಂದ್ಕೊಟ್ರೆ ನನ್ನ ಮಗಳನ್ನೇ ಬೇಕಾದ್ರೂ ಕೊಡ್ತೀನಿ ಅಂತ ಅಂದಿದ್ಯಲ್ಲ, ಅದಕ್ಕೆ ಇವತ್ತಿನಿಂದ ನಿನ್ನ ಊಟಕ್ಕೆ ದಿನ ಒಂದೊಂದು ಮೊಲ ತಂದು ಕೊಡ್ತೀನಿ. ಒಂದೊಂದ್ ಮೊಲ ತಿಂದ್ರ 1 ವರ್ಷ ಆಯಸ್ ಕಮ್ಮಿ ಆಯ್ತತಿ ಅಂತ ಮೊನ್ನೆ ತಾನೇ ಹೇಳವನೆ ಜಟಾಯಪ್ಪ. ನನ್ನ ಹೆಸರು ಹೇಳಿ ಮೊಲ ಹಿಡಿದು 1 ವರ್ಷ ಆಯಸ್ ಕಮ್ಮಿ ಮಾಡ್ತಿಲ್ಲ ಅವಳಿ. ಕಮ್ಮಿ ಮಾಡ್ತಿಲ್ಲ. ನೀ ಈಗ ಹೋಗದೆ ಇದ್ರೆ ಸೋಕರಾಗ ಬಾರಿಸ್ಬಿಡ್ತೀನಿ. ನಿಂದಮ್ಮಯ್ಯ ಆ ರಾಗ ಬಾರಿಸಿ ನನಗೆ ರೋಗ ತರಿಸ್ಬೇಡ. ನಾನು ಹೊಂಟೋಯ್ತೀನಿ ಮಾವ, ನಾನು ಹೊಂಟೋಯ್ತೀನಿ. ಎದುರಿಸಿ ಕಳಿಸ್ಬಿಟ್ಟೆ. ಚಮ್ಕಿ ಚಮ್ಕಿ, ಏನಪ್ಪ? ನಾ ಹೊಡಿದಿದ್ರೆ ಏನಂತ ಐನಾತಿ ಮೊಲ ಸಿಕ್ಕೈತಿ. ತಗ ಚೆನ್ನ ಮಸಾಲೆ ಹಾಕಿ ಒಯ್ಯಿನ ಬೇಯ್ಸ.
ಮಸಾಲೆ ಮೊಲ ತಿನ್ನಕ್ ಮುಂಚೆ ಫುಲ್ ಬಾಟ್ಲಿ ಸೇಂದಿ ಪಕ್ಕದಲ್ಲಿ ಇದ್ರಲ್ವಾ ಮಜಾ. ಒಪ್ಪಿಸ್ಕೊಂಬರುವ ಮಾವ, ಅವಳಿ ತಮ್ಮನ್ ಜವಳಿ ಕಾಣಿಕೆ. ಬಲಾರೆ ಅಳಿಯ ಬಲ. ಕುಂದ್ರು ಕುಂದ್ರು. ಯಾಕ್ ಬಂದಿ? ಕಾಣಿಕೆ ಯಾಕ್ ತಂದಿ? ಸುತ್ತಮುತ್ತಲು ಮಂದಿ ಎಲ್ಲ ಹೇಳ್ತಾರೆ ನಿನ್ ವಾಲ್ಗದಲ್ಲಿ ತೋಡಿರಾಗ ಕೇಳಿದ್ರೆ ಪರದೇಶಿ ಸೇಂದಿ ಕುಡ್ದಾಗಿರುತ್ತೆ ಅಂತ. ಊದು ಮುರುವ ಮಾವ, ಊದು. ಹಂಗ ಓದ್ತೀನಿ ಕೇಳ. ಮಾವ ಮಾವ, ಮೊನ್ನೆ ನಮ್ ಸಾಹೇಬ್ರು ಕರಡಿ ಹೊಡೆದ್ರು, ಅದ್ರ ಹೊಟ್ಟೆ ಸಿಕ್ತಿ ಮುತ್ತು. ಅದ್ರ ಹೊಟ್ಟೆ ಸಿಕ್ತಾ? ಮಾವ ಮಾವ, ಇದನ್ ಚಮಕಿ ಕೊಟ್ಬಿಟ್ಟು ದಾರ ವಾಪಸ್ ಇಸ್ಕೊಂಬರ್ಲಾ? ನನಗೆ ಸೇಂದಿ ಕೊಟ್ಟಿ, ನನ್ನ ಮಗಳಿಗೆ ಮುತ್ತು ಕೊಡ್ತಿ. ಕೊಡ ಕೊಡ. ಆಯ್ತು ಮಾವ. ಚಮಕಿ ಚಮಕಿ. ಆ ನೀನಾ? ಏನ್ ಬಂದಿ? ಮೊದ್ಲು ನಿಂಗ್ ಕೈ ಕೊಡ್ಬೇಕು ನೋಡು ಮುತ್ನ. ನೀನ್ ನನ್ ಕೈ ಮುಟ್ಟಕ್ಕೂ ನಮ್ಮಪ್ಪ ಹೂ ಅನ್ಬೇಕಾ? ನಿಮ್ಮಪ್ಪನ ಒಪ್ಪಿಸ್ಕೊಂಡೆ ನಾನ್ ನಿಂಗೆ 2 ಮುತ್ತು ಕೊಡಕ್ ಬಂದಿದ್ದೀನಿ. ಅಪ್ಪ, ಜವಳಿ 2 ಮುತ್ತು ಕೊಡ್ತೀನಿ ಅಂತ ಬಂದೇನಾ? ಆ ಮುತ್ತಿಗೆ ಭಾರಿ ಕಿಮ್ಮತ್ ಐತಿ ಮಗ. ಈಸ್ಕೋ ಈಸ್ಕೋ. ನಾನ್ ನಿಂಗೆ 2 ಮುತ್ತು ಕೊಟ್ಟೆ, ನೀನ್ ನಂಗೆ ಅದನ್ನ ವಾಪಸ್ ಕೊಡು. ಅಪ್ಪ, ಇವನು ಅದನ್ನ ವಾಪಸ್ ಕೇಳ್ತಾನ. ಅದಕ್ಕೇನ್ ಕಿಮ್ಮತ್ ಐತಿ ಮಗ, ಕೊಟ್ಬಿಡು. ಒಂದು, ಇನ್ನೊಂದು. ಅಯ್ಯೋ ಚಮ್ಕಿ, ಅಯ್ಯೋ ನಿಂದಿನ್ನು ಜಳಕನೆ ಮುಗ್ದಿಲ್ವಲ್ಲ. ನಾನಾಗ್ಲೇ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ನೀನು ಮಾರಿ ದೇವ್ರಿಗೆ ಅಂತ ಬಿಟ್ಟಿದ್ ಮೇಕೆನ ಕಾಡಲ್ಲಿ ಕಿರುಬಾ ಕಚ್ಕೊಂಡೋಯ್ತು. ನಿಜ ಹೌದಾ ಅಲ್ವಾ? ಕರೆವು ಮಗ, ಹೊಡ್ತದ ಮೇಲೆ ಮತ್ತು ಹೊಡ್ತಾ ಬುದ್ಬಿಡ್ತು. ಅಷ್ಟೇ ಅಲ್ಲ, ನಿನ್ನೆ ಮಠ ಮಠ ಮಧ್ಯಾಹ್ನ ನಿನ್ನ ಎತ್ತಿ ಮೇಲೆ ಕಾಗೆ ಪಿಚಿಕ್ ಹಾಕ್ತು. ಹೌದು ಅಲ್ವೋ? ರಾತ್ರಿ ನಿನ್ ಮಾಡ್ನಿಂದೆ ಗೂಬೆ ಕೂಗಿ ಸದ್ ಬಂತು. ಹೌದು ಅಲ್ವಾ? ಎಲ್ಲ ಕರೆವು ಮಗ, ಹೊಡ್ತದ ಮೇಲೆ ಹೊಡ್ತಾ ತಿಂದು ಆಗ್ಲೇ ಬೆನ್ನು ಉಣ್ಣಾಗೋಗೈತೆ. ಇದ್ರ ಮೇಲೆ ಇನ್ನೆಂತ ಬರೇ ಬೀಳ್ತತೋ. ಅಳಬೇಡ ಮುರುವ ಮಾವ, ಅಳಬೇಡ. ಅದಕ್ಕೆ ನಿನ್ ಚಿಂತನೆ ನಾನು ಹೊತ್ಕೊಂಡು ಗುರುವ ಜಟಾಯುತ್ರ ಹೋಗಿದ್ದೆ. ಏನಂದ ಗುರುವ? ಧೂಪ ಹಾಕಿ ಕವಡೆ ಬಿಟ್ಟು ನೋಡ್ತಾ ನಿನ್ ಮಾಡೋಳ್ಗೆ ಒಂದ್ ಭೂತ ಹೋಗಿದೆ ಅಂತ ಹೇಳ್ದ. ಯೋಚನೆ ಬಿಡು ಮುರುವ ಮಾವ, ಈ ಕುಂಕುಮನ ನಿನ್ ಗೋಡೆಗೆ ಹಚ್ಚಿ ಈ ಅರ್ಶನದಾರನ ನಿನ್ ಮಾಡೋಳ ಕಟ್ಬೇಕು. ಜವಳಿ ನೀನೇ ಹೊಕ್ಕಟ್ಟು ಅಂತ ಜಟಾಯು ಕಳ್ಸಿದಾನೆ. ಹಂಗ ನೋಡಿ ಕಟ್ಟುವ. ಮಾವ ಮಾವ, ನಾನು ಅರ್ಶನದಾರನ ಕಟ್ಟುವಾಗ ನೀನ್ ಇಲ್ಲೇ ಕೂತು ಕಲ್ಯಾಣಿ ರಾಗ ಬರ್ಸ್ಬೇಕಂತೆ. ಆಗ್ಲೇ ಭೂತ ನಡುಕೊಂಡು ಮಾಡ್ಬಿಟ್ಟು ಹೊರಟೋಗುತ್ತಂತೆ. ಹಂಗ ಈ ಮುರುವನಿಗೆ ಆ ಗುರುವ ಕೊಟ್ಟದ್ದೇ ಅಪ್ಪಣೆ. ಹೋಗು ಮಗ, ನೀ ಒಳಗ ಕಟ್ಟು, ನಾನು ಇಲ್ಲೇ ಕೂತ್ಕೊಂಡು ಬಾರಿಸ್ತೀನಿ. ಆಯ್ತು ಮಾವ, ಆಯ್ತು. ಅಪ್ಪ, ಕುಂಕುಮ ಇಡ್ತೀನಂತಾನ. ಇಡ್ಲಿ ಬಿಡವ, ನಮ್ಮ ಒಳತಿಗೆ. ಅಪ್ಪ, ಅರ್ಶನ ದಾರ ಕಟ್ತೀನಂತಾನ. ಕಟ್ಲಿ ಬಿಡವ, ಅದು ನಮ್ಮ ಒಳತಿಗೆ. ನಾನ್ 2 ನಿಮಿಷ ಲೇಟಾಗಿ ಹುಟ್ಟಿದ್ದಕ್ಕೆ ಎಂತ ಏಟ್ ಕೊಟ್ಬಿಟ್ಟಿ ಅವಳಿ. ನಾ ಮುತ್ ಕೊಟ್ಟ ಹಣಿಗೆ ನನ್ ಕಣ್ಣೆ ಎದುರಿಗೆ 2 ಸೆಕೆಂಡ್ ಮೊದಲು ತಾಳಿ ಕಟ್ಬಿಟ್ಟಿಯಲ್ಲೋ. ಇದೇನವ ಇದು? ಅಪ್ಪನ ಕಣ್ಣಿ ಮಣ್ಣೆರ್ಚಿ ಈ ನರಿ ಮಗನ ಕೈಯ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಾರವ. ನೀನೇ ಹೇಳ್ದಲ್ಲಪ್ಪ, ಕಟ್ಲಿ ಬಿಡು ಎಲ್ಲ ಒಳಿತ್ಗೆ ಅಂತ. ಓ, ಈ ಅವಳಿ ಜವಳಿ ಸೇರಿ ನಾನು ಪರದೇಸಿ ಮಾಡ್ಬಿಟ್ರ. ನಾನು ಮಾಡ ಮುರಿದು ಬಿಟ್ರ.